ಬನ್ನಿ ಬನ್ನಿ ನಿಧಾನ. ಆಯ್ತಾಯ್ತಾ? ಏನಿಲ್ಲ ಲಕ್ಷ್ಮಿ. ಮಾವ ಹೇಗಿದ್ದೀರಾ ಮಾವ? ಅಯ್ಯೋ, ಹೀಗೆಲ್ಲ ಆಗೋಯ್ತು. ಅಣ್ಣ ಹೇಗಿದ್ದೀರಾ ಅಣ್ಣ? ನಾನು ಚೆನ್ನಾಗಿದ್ದೀನಮ್ಮ. ಏನೋ ಸ್ವಲ್ಪ ಕೈಗೆ ಪೆಟ್ಟಾಗಿದೆ, ನನಗೇನು ಆಗಿಲ್ಲ, ಗಾಬರಿ ಮಾಡ್ಕೊ. ನೋಡೆ, ಕಣ್ಮುಂದೆನೇ ನೋಡ್ತಾ ಇದ್ದೀವಿ ಏನಾಗಿದೆ ಅಂತ. ಹಾಂ, ಆದರೂ ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ನೋಡ್ಬೇಕಾಗಿತ್ತಾ? ಲಕ್ಷ್ಮಿ, ನೀವು ಹಿಂಗೆ ಗಾಬರಿ ಮಾಡ್ಕೊಳ್ಳೋದ್ರಿಂದ ನನ್ನ ಕೈ ಬೇಗ ಗುಣ ಆಗುತ್ತಾ? ಹಂಗಿದ್ರೆ ಗಾಬರಿ ಮಾಡ್ಕೊಳ್ಳಿ. ಯಾತಕ್ಕೆ ಹಿಂಗೆ ಮಾಡ್ತೀರಾ? ನೀವೆಲ್ಲ ಆಡೋದು ನೋಡಿದ್ರೆ ನನಗೇನೋ ಆಗಬಾರ್ದು ಆಗೋಗಿದೆ ಅನ್ನೋ ಥರ ಭಾವನೆ ಬರೆಸ್ತಾ ಇದ್ದೀರಾ. ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಇದು ಆಕಸ್ಮಿಕವಾಗಿ ಆಗಿತ್ತು. ಬೇಕು ಅಂತ ಯಾರಾದರೂ ಹೀಗೆ ಮಾಡ್ಕೊಳ್ತಾರಾ? ನಾವೆಲ್ಲ ಹೀಗೆ ಹತ್ತು ಕರೆದು ಅವ್ರ ಮುಂದೆ ಮಾತಾಡ್ತಾ ಇದ್ರೆ ಅವ್ರಿಗೂ ಸರಿ ಹೋಗುತ್ತೆ ಅನ್ನೋ ಧೈರ್ಯನೇ ಹೊರಟೋಗುತ್ತೆ. ಏನು ಮಾಡೋದಮ್ಮ, ದುಃಖ ಪಡ್ಕೋಬಾರ್ದು, ಅಳಬಾರ್ದು ಅನ್ಕೋತೀನಿ. ಆದರೆ ಅವರು ನೋಡಿದ ತಕ್ಷಣ ನಂಗೆ ದುಃಖ ಆಗುತ್ತೆ. ಸರಿ, ಹಾಗಾದರೆ ನಾನು ಆಸ್ಪತ್ರೆಗೆ ಹೋಗ್ತೀನಿ ಬಿಡು. ನಡಿಯಮ್ಮ, ಹೋಗೋಣ. ಅಯ್ಯೋ, ಸುಮ್ಮನೆ ಕುತ್ಕೊಳ್ರಿ. ನಿಮ್ಮನ್ನು 2 ದಿವಸ ಬಿಟ್ಟಿರೋದೇ ಕಷ್ಟ ಆಯಿತು. ಇನ್ನು ವಾಸಿ ಆಗೋರ್ಗು ಅಲ್ಲೇ ಇರೋದಾದರೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಣ್ಣ ನೋಡಿದ್ರ, ನನ್ನ ಗೆಳತಿಗೆ ನೀವು ಅಂದರೆ ಅದೆಷ್ಟು ಪ್ರೀತಿ. ಅವಳ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲಮ್ಮ. ಆದರೆ ಒಂದೊಂದು ಸಲ ಹೀಗೆ ಹೆಚ್ಚಾಗೋಗ್ಬಿಡುತ್ತೆ ಪ್ರೀತಿ, ಅದು ನನಗೆ ಕಷ್ಟ. ನಾನು ಮಾವಂಗೆ ಊಟ ತರ್ತೀನಿ. ನಾನೇ ನಿಮ್ಗೆ ಊಟ ಮಾಡಿಸ್ತೀನಿ. ಅಣ್ಣ ಮತ್ತೆ ಯಾವಾಗ ಆಸ್ಪತ್ರೆಗೆ ಹೋಗ್ಬೇಕದ್ದೆ? ಒಂದು 3-4 ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿದಾರಮ್ಮ. ಹಾಗೆ ರಿಪೋರ್ಟ್ಸ್ ಪ್ರಕಾರ ಅವ್ರು ಹೇಗೆ ರಿಕವರ್ ಆಗ್ತಿದ್ದಾರೆ ಅಂತ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರು ಡಾಕ್ಟರು. ನಾನೇ ತಿನ್ನಿಸ್ತೀನಿ. ಲಕ್ಷ್ಮಿ, ನನ್ನ ಕೈ ಹಿಂಗಾಗಿದ್ದು ಒಳ್ಳೇದಾಯ್ತಲ್ವಾ? ನೋಡು, ನಿನ್ನ ಕೈಯಿಂದ ತಿನ್ನೋ ಅದೃಷ್ಟ.